ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಯ ಪಕ್ಕದಲ್ಲಿ ಬರುವ ಹಳ್ಳಿಗಳ ಕುಟುಂಬಗಳಿಗೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಸುಮಾರು 252 ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಿ ಬಡ ಕುಟುಂಬಗಳಿಗೆ ಸಹಾಯ ಮಾಡಿದರು. ಬಿಎಸ್ಎಸ್ ಸಂಸ್ಥೆಯು 1997ರಲ್ಲಿ ಸ್ಥಾಪನೆಯಾಗಿ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು, ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಒಟ್ಟು 13 ರಾಜ್ಯಗಳಲ್ಲಿ 875 ಕ್ಷೇತ್ರ ಕಚೇರಿಗಳನ್ನು ಹೊಂದಿದ್ದು 9,000 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 18 ರಿಂದ 20 ಲಕ್ಷ ಬಡ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರತಿ ವರ್ಷ ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ, ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ, ಆಟೋಪಕರಣ, ಸಮವಸ್ತ್ರ, ಸ್ಕೂಲ್ ಬ್ಯಾಗ್, ಶೌಚಾಲಯ ನಿರ್ಮಾಣ, ಶಾಲಾ ಕೊಠಡಿಗಳ ದುರಸ್ತೀಕರಣ, ವಾಟರ್ ಫಿಲ್ಟರ್ ವಿತರಣೆ ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು, ಆರೋಗ್ಯ ಮತ್ತು ಹೈನುಗಾರಿಕೆ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಹೆಸರುವಾಸಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಒಎಸ್ ಪಂಚಾಕ್ಷರಿ, ಸಿಇಒ ಕುಮಾರ್ ಎಸ್, ಸಿಎಫ್ಒ ಸುರೇಶ್ ಬಿ, ಸಿಎಸ್ಆರ್ ಪಂಡಿತ್ ಪಾಟೀಲ್ ಮತ್ತು ರಾಜ್ಯ ಮುಖ್ಯಸ್ಥರುಗಳಾದ ರಘು ಎನ್.ಸಿ, ಸಿದ್ದು ಕೆ, ಶಶಿಧರ್ ಎಂ, ಪ್ರದೀಪ್ ಎಚ್, ಪ್ರಶಾಂತ್ ಕೆ, ರಮೇಶ್ ಕೆ.ಪಿ, ಸಾಗರ್ ಎಂ, ಪ್ರಶಾಂತ್ ಕುಮಾರ್, ರಾಕೇಶ್ ಎಲ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖಾನಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಬಿಎನ್ ಯಲವಟ್ಟಿ ಮತ್ತು ಜಯರಾಮ್ ಹಮ್ಮಣ್ಣವರ್ ಮತ್ತು ಮಾಧ್ಯಮ ಮಿತ್ರರಾದ ಶಶಿಕಾಂತ್ ತಳವಾರ್, ನಾಗೇಶ್ ನಾಯ್ಕರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS News 24x7. ಸರ್, ಕಳೆದ ಒಂದು ತಿಂಗಳು 2 ತಿಂಗಳು ಹಿಂದ್ಗಡೆ ಏನಾಗಿತ್ತು ಅಂತಂದ್ರೆ, ಈ ಅತಿ ಹೆಚ್ಚು ಮಳೆಯಿಂದಾಗಿ ಕೆಲವೊಂದು ಭಾಗದಲ್ಲಿ ನದಿಯ ನೀರು ಊರೊಳಗೆಲ್ಲ ಬಂದ್ಬಿಟ್ಟು ಸುಮಾರಷ್ಟು ಸಮಸ್ಯೆಗಳಾಗಿತ್ತು. ಅದನ್ನ ನಮ್ಮ ಮೇಲಧಿಕಾರಿಗಳಿಗೆ ನಾವು ತಿಳಿಸಿದಾಗ ಈ ತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ನೆರೆ ಸಂತ್ರಸ್ತರು ಸುಮಾರಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದಾಗ ನಮ್ಮ ಮೇಲಧಿಕಾರಿಗಳು ಈ CSR ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಗೆ ಆಹಾರ ಧಾನ್ಯಗಳನ್ನ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸರ್, BSS ಮೈಕ್ರೋ ಫೈನಾನ್ಸ್ ಅಂತೇಳಿ ಇದು ಕೋಟಕ್ ಮಹೇಂದ್ರ ಬ್ಯಾಂಕ್ನ ಅಂಗಭಾಗವಾಗಿ ಇದು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟು ಕುಟುಂಬಗಳಿಗೆ ನೀವು ಕಿಟ್ಗಳನ್ನು ವಿತರಿಸ್ತಾ? ಸರ್, ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಟೋಟಲ್ 2,800ರಿಂದ 3,000 ಕುಟುಂಬಗಳಿಗೆ, ನೆರೆ ಸಂತ್ರಸ್ತ ಕುಟುಂಬಗಳಿಗೆ ನಾವು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಬಂದಿದ್ದೀವಿ. ಕಳೆದ ವೀಕಲ್ಲಿ ಗೋಕಾಕು ಜೊತೆಗೆ ರಾಯಬಾಗ, ಅಥಣಿ, ಚಿಕ್ಕೋಡಿ, ರಾಯಬಾಗದಲ್ಲಿ ಸಹಿತ ನಾವು ಈ ಥರ ಆಹಾರ ಧಾನ್ಯಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಕೂಡ 250ರಿಂದ 300 ಕುಟುಂಬಗಳಿಗೆ ನಾವು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಿದ್ದೀವಿ. ಆಹಾರ ಧಾನ್ಯ ಅಂದ್ರೆ ಏನೇನು ಇರ್ತದೆ ಸರ್? ಸರ್, ಅದ್ರಾಗ 5 kg ಅಕ್ಕಿ ಇರ್ತದೆ ಸರ್, ಜೊತೆಗೆ 5 kg ಚಪಾತಿ ಆದರೆ ಮೈದಾ ಈ ಹಿಟ್ಟು ಬರುತ್ತೆ, ಜೊತೆಗೆ ಬೇಳೆ, ಸಕ್ರಿಯ ಟೀ ಪುಡಿ, ಜೊತೆಗೆ ಅವರ ಅಡುಗೆಯವರಿಗೆ ಕುಟುಂಬ ನಿರ್ವಹಣೆಗೆ ಏನು ಬೇಕೋ ಅದೆಲ್ಲ ಇದೆ ಸರ್. ಹೌದು ಇದೆ ಸರ್. ಇದು ಎಷ್ಟು ವರ್ಷ ಸರ್ ಇದು ಮಾಡಕತ್ತೀವಿ ನಮ್ಮ ಖಾನಾಪುರ ತಾಲೂಕು? ಸರ್, ಖಾನಾಪುರ ತಾಲೂಕಲ್ಲಿ ಅಂದರೆ ಬೆಳಗಾವಿ ಡಿಸ್ಟಿಕಲ್ಲಿ ಮಾಡ್ತಾ ಇದ್ದು ಕಳೆದ ಒಂದು 7-8 ವರ್ಷದಿಂದನೂ ಸಹಿತ ನಾವು ಮಾಡ್ತಾ ಬಂದಿದ್ದೀವಿ ಸರ್. ಇಲ್ಲಿ ಖಾನಾಪುರ ತಾಲೂಕು ಈ ವರ್ಷ? ಹೌದು ಸರ್, 7-8 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ BSS. ಕಳೆದ ಸೌತ್ ಕರ್ನಾಟಕದಲ್ಲಿ ಮಾತ್ರ BSS ಬ್ರಾಂಚ್ ಓಪನ್ ಆಗಿತ್ತು. ಈಗ 5 ವರ್ಷಗಳು ಈ ಕಡೆ ಏನಾಗಿದೆ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಸಹಿತ BSS ಬ್ರಾಂಚಸ್ ಓಪನ್ ಆಗಿರೋದ್ರಿಂದ ಈ ಥರ ನೆರೆ ಸಂತ್ರಸ್ತರ ಪ್ರಾಬ್ಲಮ್ ನಮಗೆ ಕಂಡು ಬಂದಾಗ ನಮ್ಮ ಮೇಲಧಿಕಾರಿಗಳಿಗೆ ಮನವಿ ಕೊಟ್ಟು ಈ ಥರದ CSR ಪ್ರೋಗ್ರಾಮ್ನ ನಾವು ಮಾಡ್ತೀವಿ. ನಮ್ಮ ಹೆಸರು ಶಶಿಧರ್ ಅಂತೇಳಿ ಸರ್. ಇದರಲ್ಲಿ ಏನು ಉದ್ದೇಶ ಸರ್? ಇದು BSS ಮೈಕ್ರೋ ಫೈನಾನ್ಸ್ ಅಲ್ಲಿ ಬೆಳಗಾವಿ ವ್ಯಾಪ್ತಿಯ ವಲಯ ವ್ಯವಸ್ಥಾಪಕರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ